ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಎಲ್ಲ ಒಳ್ಳೇದಾಗ್ಲಿ, ಒಳಗ್ ಬನ್ನಿ. ಅಪ್ಪ, ಇನ್ಮೇಲಿಂದ ನಿಮ್ಮ ಮೇಲೆ ಯಾವ ಕಾಗೆ ಗೂಬೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದಪ್ಪ. ನಿಮ್ಮಂಥ ಮಕ್ಕಳಿರಬೇಕಾದ್ರೆ ನನಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ ಕಣೋ. ಬನ್ನಿಪ್ಪ. ಅಯ್ಯೋ ಬಂಗಾರ, ಹೇಗಿದೆಯೋ ಪುಟ್ಟು? ಚೆನ್ನಾಗಿದ್ದೀನಿ. ಹೌದಾ? ತಾತ, ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು. ಹೌದು ಕಣೋ, ಏನ್ ಮಾಡ್ಲಿ, ಈಗ ಬಂದಿದ್ದೀನಲ್ಲ, ಖುಷಿನಾ? ಅಪ್ಪ ಸಾಕು, ಇಳಿಸಿ ಅವಳನ್ನ. ನೀವ್ ಆಯಾಸ ಮಾಡ್ಕೋಬೇಡಿ. ಪುಟ್ಟಿ, ನೀನ್ ಹೋಗಿ ಆಟಾಡ್ಕೋ. ಏನ್ ಕಾತಿ ಇದೆಲ್ಲ? ಅಪ್ಪ, ನೀವ್ ಮೊದ್ಲು ರೆಸ್ಟ್ ಮಾಡಿ ಸುಧಾರಿಸ್ಕೊಳ್ಳಿ. ಯಾಕೆ ಆಯಾಸ ಮಾಡ್ಕೋತೀರಾ? ರೆಸ್ಟ್ ತಗೊಳ್ಳಿ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಈ ಮನೆ ಬಿಟ್ಟು ಎಷ್ಟು ದಿನ ಆಗಿತ್ತು? ಎಲ್ಲ ಹೊಸದಾಗಿ ಕಾಣ್ತಾ ಇದೆ. ಅಪ್ಪ, ಮನೆ ಇಲ್ಲೇ ಇರತ್ತೆ, ಎಲ್ಲೂ ಓಡ್ ಹೋಗಲ್ಲ. ಆಮೇಲೂ ನೋಡ್ಬೋದು. ಕೂತ್ಕೊಳ್ಳಿ. ಕಾತಿ, ಇವತ್ತು ಒಂದು ದಿವಸ ನನ್ನನ್ನು ತಡಿಬೇಡ. ನನಗೆ ಮನೆ ಎಲ್ಲ ಒಂದು ರೌಂಡು ಸುತ್ತ ಹಾಕೊಂಡ್ಬರ್ಬೇಕು ಅಂತ ಅನಿಸ್ತಿದೆ. ಈ ಮನೆ, ಈ ಗಾಳಿ, ಈ ವಾತಾವರಣ ತುಂಬ ಮಿಸ್ ಮಾಡ್ಕೊಂಡೆ. ಒಂದ್ಸಲ ಓಡಾಡ್ಕೊಂಡ್ಬರ್ತೀನಿ ಈ ಮನೆನ. ಹಾಂ, ಕಾತಿ, ಇಷ್ಟು ದಿವಸ ಆ ಆಸ್ಪತ್ರೆ ಗೋಡೆಗಳು ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿ ಹೋಗಿತ್ತು. ಆದರೆ ಇವತ್ತು ನನ್ನ ಬೆಡ್ರೂಮು, ನನ್ನ ಮನೆ, ಈ ವಾತಾವರಣ ಎಷ್ಟು ಖುಷಿ ಕೊಡ್ತಿದೆ ಗೊತ್ತಾ? ಈಗ ಮನಸ್ಸಿಗೆ ಸಮಾಧಾನ ಆಯಿತು. ಕಾವೇರಿ, ಇನ್ನೂ ಎದ್ದಿಲ್ವಾ ಕಂದ? ಕಾವೇರಿ, ಕಾವೇರಿ, ಎದ್ದೇಳು. ಒಂದು ಹೊಟ್ಟೆ ನೋವಿಗೆ ನೀನ್ ಇಷ್ಟೊಂದೆಲ್ಲ ಮಲಗ್ದೋಳೆ ಅಲ್ಲ. ಈ ಮನೆ ಧೈರ್ಯ ಲಕ್ಷ್ಮಿ ಕಂದ ನೀನು. ನೀನೇ ಹೀಗೆ ಮೌನವಾಗ್ಬಿಟ್ರೆ ನನಗೆ ತುಂಬಾ ಭಯ ಆಗತ್ತೆ. ಎಷ್ಟೆಲ್ಲ ಸಮಸ್ಯೆಗಳು ಬಂದ್ರು ನೀನಿದೆಯಾ ಅನ್ನೋ ಧೈರ್ಯದಲ್ಲಿ ನಾನಿದ್ದೀನಿ. ನೀನ್ ಹೀಗೆ ಸುಮ್ಮನಾಗ್ಬಿಟ್ರೆ ನನಗೆ ಕೈಕಾಲೇ ಆಡಲ್ಲ ಕಾವೇರಿ. ಅಯ್ಯೋ ಕಾವೇರಿ, ನಿನಗೆ ಜ್ವರ ಬಂದಿದೆ ಕಣೆ, ಅದಕ್ಕೆ ಇಷ್ಟೊಂದು ಸುಸ್ತಾಗಿದ್ಯಾ? ಕಷಾಯ ತಂದಿದ್ದೀನಲ್ವಾ, ಅದನ್ನ ಕುಡಿ, ಒಂದ್ ಸ್ವಲ್ಪ ಆರಾಮ್ ಅನ್ಸುತ್ತೆ.
ಸಂಜೆವರೆಗೂ ನೋಡೋಣ. ಜ್ವರ ಕಡಿಮೆ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗೋಣ ಅಂತೆ. ಅಮ್ಮ, ನನಗೆ ಯಾಕೋ ಸುಸ್ತಾಗ್ತಾ ಇದೆ, ನನ್ನ ಮಲ್ಕೊಳ್ಳೋದಕ್ಕೆ ಬಿಡು. ಸರಿ ಕಂದ, ನಿನಗೇನು ನಿದ್ದೆ ಬಂದಿದೆ ಅನ್ಸತ್ತೆ, ಈಗ ಮಲ್ಕೋ. ನಿನಗೆ ಎಚ್ಚರ ಆದ್ಮೇಲೆ ಹೇಳು, ನಾನು ಬೇರೆ ಕಷಾಯ ಮಾಡ್ಕೊಡ್ತೀನಿ. ಮಲ್ಕೋ. ಅಮ್ಮ, ನೀನು ನನಗೆ ಎಷ್ಟೊಂದು ಉಪಚಾರ ಮಾಡ್ತಾ ಇದೆಯಾ, ಆದರೆ ನನಗೀಗ ನಿನ್ನ ಮುಖ ನೋಡೋ ಧೈರ್ಯನೂ ಇಲ್ಲ ಅಮ್ಮ. ನಿನ್ನ ನಂಬಿಕೆಗೆ ಕಳಂಕ ತಂದ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನೀನು ನನ್ನ ಬಗ್ಗೆ ಇಷ್ಟೆಲ್ಲ ಕನಸು ಕಂಡಿದ್ದೆ, ನನ್ನ ಮೇಲೆ ಅದೆಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ. ಕಾವೇರಿ ಸತ್ತೋದ್ಲಮ್ಮ. ಹೀಗಿರೋದು ಬರೀ ನನ್ನ ದೇಹ ಮಾತ್ರ. ಆತ್ಮ ಮನಸ್ಸು ಎಲ್ಲ ಕಳ್ಕೊಂಡಿರೋ ಒಂದು ಅಸ್ಥಿ ಪಂಜರ ಆಗಿದ್ದೀನಿ. ನಿಂಗಿದೆಲ್ಲ ಹೇಗೆ ಹೇಳಿ ಅಮ್ಮ? ಓ ಮನಸ್ಸೇ ಮನಸ್ಸೇ ಮರುಗದಿರು, ನೆನ್ನೆಯ ನೆನೆದು ಕೊರಗದಿರು. ಅಮ್ಮ, ನಿನ್ನ ಲೈಫಲ್ಲಿ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ಯಾ, ಎಷ್ಟೊಂದು ಸವಾಲುಗಳನ್ನ ಎದುರಿಸಿದ್ಯಾ. ಅಂಥದ್ರಲ್ಲಿ ಈ ನಿನ್ನ ಮಗಳು ಅದಕ್ಕೆಲ್ಲ ಉಪ್ಸೋರಿಯೋ ಕೆಲಸ ಮಾಡಿದಾಳೆ. ಅವಳು ಶೀಲ್ ಕೆಟ್ಟವಳು ಅಂತ ನಾನು ನಿನ್ನ ಹತ್ರ ಹೇಗಮ್ಮ ಹೇಳ್ಕೊಳ್ಳಿ? ನಿನ್ನೆ ನಡೆದಿರೋ ವಿಚಾರ ಏನಾದರೂ ನಾನು ನಿನಗೆ ಹೇಳಿದ್ರೆ ನೀನು ಎದೇನೆ ಹೊಡ್ಕೊಂಡು ಬಿಡ್ತೀಯ. ಇಲ್ಲ, ಆಲ್ರೆಡಿ ನನ್ನ ಲೈಫಲ್ಲಿ ಅಪ್ಪನ ಕಳ್ಕೊಂಡಿದ್ದೀನಿ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಯಾವುದೇ ಪರಿಸ್ಥಿತಿನಲ್ಲೂ ನಾನು ಈ ವಿಷಯನ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಆಹಾ, ಘಮ ಘಮ ವಾಸನೆ. ಭಟ್ರು ನನಗೋಸ್ಕರನೇ ಎಲ್ಲ ಅಡುಗೆ ಮಾಡಿದ್ದಾರೆ ಅಂತ ಅನ್ಸತ್ತೆ. ಓಹೋ, ಅಪ್ಪ, ಏನ್ ಕಾತಿ? ಛೇ, ನೋಡು, ಇವತ್ತು ಯಾವುದಕ್ಕೂ ನನ್ನನ್ನು ತಡಿಬೇಡ. ನನಗೇನು ಇಷ್ಟನೋ ಅದನ್ನು ತಿಂತೀನಿ ನಾನು ಇವತ್ತು. ಆಸ್ಪತ್ರೆ ಊಟ ತಿಂದು ನಾಲ್ಗೆ ಎಲ್ಲ ಜಡ್ಡಿಡ್ದೋಗಿದೆ. ಆ ಮೆಡಿಸಿನ್ ವಾಸನೆಯಲ್ಲಿ ಯಾವುದೋ ಗಂಟ್ಲಲ್ಲೇ ಇಳಿತಿರ್ಲಿಲ್ಲ.